ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಪವಿತ್ರ ಪವನ್ ಕುಮಾರ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ನನ್ನ ಫ್ರೆಂಡ್ ಮಗುದ ನಾಮಕರಣಕ್ಕೆ ಹೋಗ್ತಾ ಇದ್ದೀವಿ. ಸೊ ರೀಸೆಂಟ್ ವಿಡಿಯೋದಲ್ಲಿ ನಾನು ತೋರಿಸಿದ್ದೆ ನನ್ನ ಫ್ರೆಂಡ್ದು ಶ್ರೀಮಂತ. ಸೊ ಅವ್ರ ಮಗುದ ನಾಮಕರಣ ಒಂದೊಂದು ಕಡೆ ನಾಮಕರಣ 9 ಮಂತ್ಸಿಗೆ ಮಾಡ್ತಾರೆ, ಒಬ್ಬೊಬ್ರ ಕಡೆ ಬೇಗ ಮಾಡ್ತಾರೆ. ಸೊ ನನ್ನ ಫ್ರೆಂಡ್ ಮನೆ ಕಡೆ ಬೇಗ ಮಾಡ್ತಿದ್ದಾರೆ. ಸೊ ಅದರಿಂದ ನಾವಿವಾಗ ಅವ್ರ ಮನೆ ಪಾಪು ನಾಮಕರಣಕ್ಕೆ ಹೋಗ್ತಾ ಇದ್ದೀವಿ. ಇಷ್ಟು ದಿನ ವೀಡಿಯೋಸ್ ಹಾಕೋಕ್ಕಾಗಿಲ್ಲ, ಬಿಕಾಸ್ ಹುಷಾರಿರಲಿಲ್ಲ, ಅದರಿಂದ ವೀಡಿಯೋಸ್ ಹಾಕಿಲ್ಲ. ಇನ್ನು ಮುಂದೆ ಕಂಟಿನ್ಯೂ ಮಾಡ್ತೀನಿ. ಬನ್ನಿ ಹೋಗಿ ಅಲ್ಲಿ ನಾನು ವೀಡಿಯೋ ಕಂಟಿನ್ಯೂ ಮಾಡ್ತೀನಿ. ಫ್ರೆಂಡ್ಸ್, ಇವಾಗ ರೀಚ್ ಆದ್ವಿ. ಇನ್ನು ಇವಾಗ ಶಾಸ್ತ್ರ ಎಲ್ಲ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ನನ್ನ ಫ್ರೆಂಡ್ಸ್ ಯಾರೂ ಬಂದಿಲ್ಲ, ನಾನು ನನ್ನ ಹಸ್ಬೆಂಡ್ ಇಬ್ಬರೇ ಬಂದಿದ್ದೀವಿ. ವೇಟಿಂಗ್ ಫಾರ್ ಮೈ ಫ್ರೆಂಡ್ಸ್. ಏನೋ ಶಾಸ್ತ್ರ ಮಾಡ್ತಾ ಇದ್ದಾರೆ ನೋಡಿ. ನನ್ನ ಫ್ರೆಂಡು ಮಗುನೂ ಕಾಣಿಸ್ತಾ ಇಲ್ಲ, ಇನ್ನು ನೋಡ್ಬೇಕಿನ್ನ ಅವ್ರು ಬರಬೇಕು. ನನ್ನ ಫ್ರೆಂಡು ರೆಡಿಯಾಗಿ ಬಂದಿದ್ದಾಳೆ. ನೇಮ್ ರಿವೀಲಿಂಗ್ ಮಾಡ್ತಾ ಇದ್ದಾರೆ. ಏನು ನೇಮ್ ಅಂತ ಇನ್ನೂ ನಮಗೂ ಹೇಳಿಲ್ಲ, ಇವಾಗ ನೋಡ್ಕೋಬೇಕು. ನಳಿನಿ ಚೆನ್ನಾಗಿ ಕಾಣ್ತಾ ಇದ್ದಾಳೆ. ಈ ಕಡೆ ನನ್ನ ಫ್ರೆಂಡ್ಸ್ ಇಬ್ಬರು ಇವಾಗ ಬಂದವ್ರೆ ಲೇಟಾಗಿ. ಸೌಮ್ಯ, ಹಾಯ್ ದೀಕ್ಷಿ. ಸೌಮ್ಯ, ನೀನು ಗಂಡು ಮಗು ಆಗುತ್ತೆ ಅಂದಿದ್ದೆ, ನಾನು ಹೆಣ್ಮಗು ಓಟ್ ಹಾಕಿದ್ದೆ, ಕೊನೆಗೆ ನಂದೇ ಆಯ್ತಲ್ಲ. ನಾವೇ ವಿನ್ನು. ಹಾಯ್ ದೀಕ್ಷಿ, ಏನು ಸಮಾಚಾರ? ಎಷ್ಟೊಂದು ದಿನ ಆದಮೇಲೆ ಸಿಕ್ಕಿದ್ಯಾ? ಎಷ್ಟೊಂದು ದಿನ ಆದಮೇಲೆ ಫ್ರೆಂಡ್ಸ್ ಸಿಕ್ಕಿದ್ಯಲ್ಲ. ಮತ್ತೆ 1 ಮಂತ್ ಆಗೋಯ್ತು. ನೇಮ್ ರಿವೀಲ್ ಮಾಡ್ತಾ ಇದ್ದಾರೆ. ನೋಡ್ಬೇಕೇನು ನೇಮ್ ಅಂತ. ಏನು ಎಲ್ಲಿಂದ ಸೌಮ್ಯ? ಯಾವ ಲೆಟರ್ ಸ್ಟಾರ್ಟ್ ಆಗಿರೋದು? ಐ ಸಿರಿ ಅಂತ ಇಟ್ಬಿಡೋರು. ರಿವೀಲ್ ಮಾಡ್ತಾ ಇದ್ದಾರೆ. ನೇಮು ಏನಂತ ನೋಡಬೇಕು. ನೋಡ್ತೀನಿ. ನನ್ನ ಫ್ರೆಂಡ್ ಚೆನ್ನಾಗಿ ಕಾಣ್ತವಳೆ. ಎಷ್ಟು ದಿನದ ಬಾಣಂತಿ ಸೌಮ್ಯ? 21 ದಿನದ ಬಾಣಂತಿ. ಏನಪ್ಪ, ಇಬ್ಬನಿ ಅಂತ ಇಟ್ಟವ್ರೆ. ಇಬ್ಬನಿ ನೇಮ್ ರಿವೀಲಿಂಗ್ ಆಯಿತು. ಇಬ್ಬನಿ ಅಂತ ಇಟ್ಟಿದ್ದಾರೆ. ಸೊ ನೆಕ್ಸ್ಟ್ ಏನೇನು ಕಾರ್ಯಕ್ರಮ ನೋಡಬೇಕು. ಊಟಕ್ಕೆ ಕೂತಿದ್ದೀವಿ ಇವಾಗ. ವೆರೈಟಿ ಇದೆ. ಇವಾಗ ಊಟ ಮಾಡಬೇಕು. ನಾವು ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ನನ್ನ ಫ್ರೆಂಡಿಗೆ ಬಾಯ್. ನೆಕ್ಸ್ಟ್ ಯಾವಾಗ ಮೀಟ್ ಸೌಮ್ಯ? ನ್ಯೂ ಇಯರ್ಗೆ ಸಿಗ್ತೀಯಾ? ನಿಜ ಹೇಳು. ನೆಕ್ಸ್ಟ್ ಅವ್ಳ ಮಗುನ ಇನ್ನೂ ಸತಿ ನೋಡಕ್ಕೆ ಹೋಗೋಣ. ಅವಾಗ 3 ಮಂತ್ಸ್ ಆಗಲಿ ಪಾಪು, ಚಿಕ್ಕದಿನ. ಆಮೇಲೆ ಪ್ರಣವ್ನ ಕೇಳಿ ಅಂತ ಹೇಳು, ಅಪ್ಪ ಅಮ್ಮನ ಕೇಳಿ ಅಂತ ಹೇಳು. ದೀಕ್ಷಿ ಬಾಯ್. ಸೌಮ್ಯ ಬಾಯ್. ಗೈಸ್, ಇವಾಗ ತಾನೇ ಮನೆಗೆ ಬಂದ್ವಿ. ಫಂಕ್ಷನ್ ಮುಗಿಸ್ಕೊಂಡು ಸ್ವಲ್ಪ ಶಾಪಿಂಗ್ ಇತ್ತು. ಶಾಪಿಂಗ್ ಮುಗಿಸ್ಕೊಂಡು ಬರೋದು ಈವ್ನಿಂಗ್. ಇವಾಗ ಲೇಟ್ ಆಯ್ತು ಸ್ವಲ್ಪ. ಸೊ ಇವಾಗ ಸ್ವಲ್ಪ ಫ್ರೆಶ್ ಅಪ್ ಆಗಿ ನನ್ನ ಮಗನ ಪಾರ್ಕಿಗೆ ಕರ್ಕೊಂಡು ಹೋಗ್ಬೇಕು. ಸೊ ನಾನು ಫ್ರೆಶ್ ಅಪ್ ಆಗಿಬಿಟ್ಟು ನಿಮಗೆ ಸಿಗ್ತೀನಿ. ಗೈಸ್, ಫ್ರೆಶ್ ಅಪ್ ಆದೆ. ಅಜ್ಜಿ ಮೊಮ್ಮಗ ಆಲ್ರೆಡಿ ಪಾರ್ಕ್ ಹೋಗಿದ್ದಾರೆ. ಸೊ ನಾನಿವಾಗ ಹೋಗ್ತಾ ಇದ್ದೀನಿ. ಅವನು ಸೈಕಲಲ್ಲಿ ಹೋಗ್ತಾನೆ. ನಮ್ಮ ಅತ್ತೆಗೊಬ್ಬರಿಗೆ ಅವನ್ನ ಕರ್ಕೊಂಡು ಹೋಗೋಕೆ ಕಷ್ಟ ಆಗುತ್ತೆ ಅಂತ ಅವ್ರನ್ನ ಬರೋಷ್ಟಲ್ಲೇ ಆಲ್ರೆಡಿ ಹೋಗಿದ್ರು. ಸೊ ನಾನು ಇವಾಗ ಹೋಗ್ತಾ ಇದ್ದೀನಿ. ಅಲ್ಲೋಗಿ ನಾನು ವೀಡಿಯೋ ಕಂಟಿನ್ಯೂ ಮಾಡಿ. ಗೈಸ್ ನೋಡಿ, ಅಜ್ಜಿ ಮೊಮ್ಮಗ ಚಿಕ್ಕ ಪಾರ್ಕಲ್ಲಿ ಆಟಾಡಿ ಇವಾಗ ದೊಡ್ಡ ಪಾರ್ಕ್ ಹೋಗ್ತಾ ಇದ್ದಾರೆ. ಎಲ್ಲಿ ಹೋಗ್ತಾ ಇದ್ದೀರಮ್ಮ? ಪಾರ್ಕ್ ಹೋಗ್ತೀರಿ. ಏನು ದಿನ ಇಲ್ಲ ಆಟಾಡಿ ಅಲ್ಲೋಗೋದಾ? ಆಟಾಡಿ 1/2 hour. ಹಾಂ. ಅಲ್ಲಿ ಆಟಾಡಿ. ಯಾಕೆ? ಉಯ್ಯಾಲೆ, ಮಕ್ಕಳ ಜೋಗಾಲೆ ಅಲ್ಲೂ 2 ಕಡೆ ಹೋಗ್ಬೇಕಾ ನೀನು? ಚಿನ್ನಿ ಹಾಯ್ ಅನ್ನು. ಐ ಲವ್ ಯು ಅನ್ನು. ಅನು ಪ್ಲೇನ್ ಕಿಸ್ ಕೊಡು, ಕೈಯಲ್ಲಿ ಕೊಡು. ವೆರಿ ಗುಡ್. ನನ್ನ ಮಗ ಇಲ್ಲಿ ಚಿಕ್ಕ ಪಾರ್ಕಲ್ಲಿ ಆಡಿ ಒಂದು ಸೈಕಲಲ್ಲಿ ಅವ್ರ ಅಜ್ಜಿ ಹತ್ರ ತಳ್ಳಿಸ್ಕೊಂಡು ಹೋಗಿ ದೊಡ್ಡ ಪಾರ್ಕಲ್ಲಿ ಸ್ವಲ್ಪ ಹೊತ್ತು ಆಟಾಡಿ ಆಮೇಲೆ ಬಂದು ಎಳ್ನೀರು ಕುಡಿದು ಕಂಟಿನ್ಯೂ. ದಿನ ಇದೇ ರೊಟ್ಟಿನಲ್ವಾ ನಿಮಗೆ? ಹೆಂಗನ್ಸುತ್ತೆ ಮೊಮ್ಮಗನ ಜೊತೆ? ತುಂಬ ಖುಷಿ ಅನಿಸುತ್ತೆ. ಹಾಂ, ನಮ್ಗೇನೇ ಹುಷಾರಿಲ್ಲ ಅಂತ ಆರೋಗ್ಯ ಇದ್ದರೂ ಮಗು ಮುಂದೆ ಏನೂ ಗೊತ್ತಾಗಲ್ಲ. ಹಾಂ, ಫ್ರೀಯಾಗಿರ್ತೀವಿ. ಅವ್ನು ಬರಲಿಲ್ಲ ಅಂತಂದರೆ ಮೈಕೈ ನೋವು ಬರುತ್ತೆ. ಹೌದಾ? ಅವ್ನು ಹಿಂದೆ ಓಡಾಡಿದ್ರೆ ಚೆನ್ನಾಗಿರುತ್ತಾ? ಆರೋಗ್ಯ. ಸರಿ, ದೊಡ್ಡ ಪಾರ್ಕ್ ಹೋಗ್ಬಿಟ್ಟು ವೀಡಿಯೋ ಕಂಟಿನ್ಯೂ ಮಾಡೋಣ.
ಪಾರ್ಕ್ ಅಲ್ಲ ಅದು ಆ್ಯಕ್ಚುಲಿ ಪ್ಲೇ ಗ್ರೌಂಡು. ಇವನಿಗೋಸ್ಕರ ಅದನ್ನ ಪಾರ್ಕ್ ಅಂತೀವಿ. ಇದು ಚಿಕ್ಕ ಪಾರ್ಕು, ಅದು ದೊಡ್ಡ ಪಾರ್ಕು. ಇದೆ ಗ್ರೌಂಡು. ಇದು ಇಲ್ಲಿ ಬಂದು ಬಾಲ್ ಆಡ್ತಾ ಇದ್ದಾನೆ ನೋಡಿ. ಇಲ್ಲಿ ಮಕ್ಕಳೆಲ್ಲ ಏನೇನು ಆಡ್ತಾರೆ ಎಲ್ಲ ಕಿತ್ಕೊಂಡು ಆಡ್ತಾನೆ. ಪ್ಲೇ ಗ್ರೌಂಡ್, ಇಲ್ಲೆಲ್ಲ ಮಕ್ಕಳು ಆಟ ಆಡ್ತಾ ಇರ್ತಾರೆ. ಅವನು ಏನೇ ಸಾಮಾನು ತಂದರೂ ಅವನು ಬೇರೆಯವ್ರದ್ದು ಬ್ಯಾಟ್ ಬಾಲು ಅದನ್ನು ಕಿತ್ಕೊಂಡೇ ಆಡೋದು. ಚಿನ್ನಿ ಅಕ್ಕ ಕೊಡು, ಅವ್ರು ಆಟ ಆಡಲಿ. ಅಣ್ಣಂಗೆ ಕೊಡು, ಅಣ್ಣಂಗೆ ಕೊಡು ಆಟ ಆಡಲಿ. ಅಣ್ಣಂಗೆ ಕೊಡು ಬಂಗಾರಿ, ಕೊಡು. ಹಾಂ ಬಾ, ನಾವು ಅಲ್ಲ ಆಡೋಣ ಬಾ, ಅಲ್ಲ ಆಟ ಆಡೋಣ ಬಾ. ನಿಮ್ಮ ಮೊಮ್ಮಗನಿಗೆ ಅಂತ ನೀವು ತರ್ಬೇಕು ತಾನೇ. ತಗೊಂಬಂದಿದ್ದು ನಮ್ದೊಂದು ಇಷ್ಟಲ್ಲ, ಬೇರೆಯವ್ರದೇ ಬೇಕು ಅವನಿಗೆ. ಬೇರೆಯವ್ರದ್ದೇ ಬೇಕಾ? ನಮ್ಮದು ಮುಟ್ಟಲ್ಲ. ಬೇರೆಯವ್ರದ್ದೇ ಬೇಕಾ ಚಿನ್ನಿ ನಿಂಗೆ? ಚಿನ್ನಿ ನಿಂಗೆ ಬೇರೆಯವ್ರದ್ದೇ ಬೇಕಾ? ಬೇರೆಯವ್ರದ್ದೇ ಬೇಕಂತೆ ನೋಡಿ. ನೋಡಲ್ಲಿ ದೊಡ್ಡವ್ರು ಬಾಲ್ ಆಡೋ ಕಡೆ ಹೋಗ್ತಾನೆ ನೋಡಿ. ಇಲ್ಲಿ ಮಕ್ಳ ಜೊತೆ ಮಣ್ಣಲ್ಲಿ ಆಟ ಆಡೋಕೆ ಬಂದವನೆ. ನನ್ನ ಮಗಂಗೆ ಎಲ್ಲೇ ಇದ್ದರೂ ಒಂದು ಮಣ್ಣಲ್ಲಿ ಆಡೋದೇ ಇಷ್ಟ. ನಾವು ಆಡಕ್ಕೆ ಬಿಡ್ತೀವಿ, ಯಾಕಂದರೆ ಮಕ್ಕಳು ಏನಕ್ಕೆ ಮಣ್ಣಲ್ಲಿ ಆಡಬೇಕು? ಆರೋಗ್ಯಕ್ಕೆ ಒಳ್ಳೇದಮ್ಮ. ಎಲ್ಲ ಥರನೂ ಇರಬೇಕು, ಎಲ್ಲ ಥರದಲ್ಲೂ ಇರಬೇಕು. ಮತ್ತು ಮಣ್ಣು ಮುಟ್ಟಿಗೆ ಟಚ್ ಮಾಡಬೇಕು. ಮಕ್ಕಳು ಮಣ್ಣಲ್ಲಿ ಆಟ ಆಡ್ತಾನೆ, ದಿನ ಮಣ್ಣಲ್ಲಿ ಆಡಿ ಬಂದು ಕೈ ಕಾಲು ಮುಖ ತೊಳ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಆಮೇಲೆ ಮನೆಗೆ ಹೋಗಿ ನೋಡಿ ಮಣ್ಣಲ್ಲಿ ಆಡ್ತಾ ಇದ್ದಾರೆ. ಇದೇ ಇವನು ಡೈಲಿ ರೆಟ್ಟಿನ. ನೋಡಿ ಫ್ರೆಂಡ್ಸ್, ಅಲ್ಲಿ ದೊಡ್ಡವ್ರು ಬ್ಯಾಟ್ ಇಸ್ಕೊಂಡು ಆಡ್ತಾನೆ. ಅವ್ರ ಅಜ್ಜಿ ಕೇಳಿದೆಲ್ಲ ಕೊಡಿಸ್ತಾರೆ. ನೋಡಿ ಅವನದಂತ ಎಷ್ಟೇ ತೊಗೊಂಡೋದ್ರು ಅವನಿಗೆ ದೊಡ್ಡವ್ರದ್ದೇ ಬೇಕು, ಬೇರೆಯವ್ರದ್ದೇ ಬೇಕು. ಅಜ್ಜಿ ಮೊಮ್ಮಗ ಆಡ್ತಾವ್ರೆ ಅಲ್ಲಿ. ಇಲ್ಲೆಲ್ಲ ಆಟ ಆಡಿಕೊಂಡು ನೆಕ್ಸ್ಟ್ ಅಲ್ಲಿ ಎಕ್ಸಸೈಸ್ ಇದೆ, ಅಲ್ಲಿ ಆಟ ಆಡ್ಕೊಂಡು ನೆಕ್ಸ್ಟ್ ಮನೆಗೆ ಹೋಗ್ತೀವಿ. ಆಟ ಆಡಿದಾಯ್ತು. ಮಗ ಬ್ಯಾಟ್ ಬಾಲ್ ಆಡ್ತಾ ಇದ್ದೀರಾ ನೋಡಿ. ಇವ್ರದ್ದೇ ಒಂಥರ ಮನೇಲಿರೋದು ಏನು ಬೇಡ, ಮನೆ ಇಲ್ಲಿ ಯಾರು ಬರ್ತಾರೋ ಅವ್ರದ್ದೇ. ದೊಡ್ಡವ್ರ ಬ್ಯಾಟ್ ಹಿಡ್ಕೊಳಕ್ಕೆ ಶಕ್ತಿ ಇಲ್ಲ ಅಂದ್ರೂ ದೊಡ್ಡವ್ರ ಬ್ಯಾಟ್ ಬೇಕು, ದೊಡ್ಡವ್ರ ಬಾಲ್ ಬೇಕು. ಚಿನ್ನಿ ಏನು ಮಾಡ್ತಾಯಿದ್ಯಾ? ಹೊಡಿಬೇಕು ಬಾಲು. ನಿನಗೆ ಎಷ್ಟು ಬ್ಯಾಟ್ ಕೊಡಿಸಿದ್ದೀವಿ? ದೊಡ್ಡವ್ರ ಬ್ಯಾಟೇ ಬೇಕಾ? ಔಟ್ 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 ಔಟ್. ಬ್ಯಾಟ್ ಹಿಡ್ಕೊಂಡು ನೋಡಿ ಚಿನಿ ಚಿನಿ ಆಯನು, ಚಿನಿ ಆಯನು, ಚಿನಿ ಆಯನು, ಚಿನಿ ಶೌರ್ಯ, ಶೌರ್ಯ ಹಾಯನು, ಶೌರ್ಯ ಇಲ್ಲಿ ನೋಡಿಲ್ಲಿ. ಚಿನಿಮಾ ಇಲ್ಲಿ ನೋಡು ಬಂಗಾರಿ. ನೋಡೋದೇ ಇಲ್ಲ, ಬ್ಯಾಟು ಬಾಲ್ ಇದ್ದರೆ ಅವ್ರ ಅಪ್ಪನ ಥರ ಏನು ಬೇಡ. ಹಾಯನು, ಹಾಯ್. ಇದೊಂದು ಚೆನ್ನಾಗಿ ಹೇಳ್ತೀಯ ಬಿಡು. ನೋಡಿ ಅಲ್ಲಿ ಹೋಗಿ ಆಟ ಆಡ್ಕೊಂಬಂದು ಇಲ್ಲಿ ಆಟ ಆಡೋದು ಇವಾಗ. ಆಡ್ತೀನಿ, ಆಡು ಆಡು ಸೂಪರ್. ಹಾಂ, ನಾನು ಮಾಡ್ಬೇಕು. ಅಜ್ಜಿ 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 ನಾನೇ ಮಾಡ್ಬೇಕು. ಹಾಂ, ಇಲ್ಲ ಆಟ ಆಡೋದು, ಇಲ್ಲ ಆಟ ಆಡಿ ಇಲ್ಲೆಲ್ಲ ಆಟ ಆಡೋಕೆ ಮುಗಿಸ್ಕೊಂಡು ಇಲ್ಲಿಂದ ಹೋಗೋದು. ನೋಡಿ ಹೆಂಗೆ ಆಡ್ತವನು. ಹ್ಞೂ, ನಾನು ಆಡಿಸ್ತೀನಲ್ಲ ದಿನ. ಸಾಕು ಸಾಕು. ಬೆನ್ನಿಡ್ಕೊಳಮ್ಮ ಆ ಕಡೆ ಹಿಂದಗಡೆಯಿಂದ ಅವನು ಆಡ್ತಾನೆ. ಹಿಂದಗಡೆ ಎಡಕೈ ಹಿಡ್ಕೊ ಆಡ್ತಾನೆ ಅವನು.
ಒಂದು ಕೈ ಹಿಡ್ಕೋಬೇಡ, ಒಂದು ಕೈ ಸಾಕಾ ಸಾಕಾ ಸಾಕಾ. ಅವ್ನು ಆಡಿದ್ರೇ ಸಮಾಧಾನ. ನೋಡಿ ಇಲ್ಲಿ ಬಂದು ಅವನ ಸೈಕಲ್ನ ಹುಡ್ಗಂಗೆ ಕೊಟ್ಟು ಅವ್ರ ಫ್ರೆಂಡ್ ಬಾಲ್ ಇವ್ನು ಇಸ್ಕೊಂಡು ಆಡ್ತಾ ಇದ್ದಾನೆ. ಅವ್ರ ಅಜ್ಜಿನ ಚೆನ್ನಾಗಿ ಆಡಿಸ್ತಾನೆ. ಕ್ಯಾಚ್ ಹಾಕು ಅಜ್ಜಿಗೆ, ಅಜ್ಜಿ ಕ್ಯಾಚ್ ಹಾಕು. ಬಾಲ್ ಇಸ್ಕೊಳಕ್ಕೋಸ್ಕರ ಅವನ್ ಸೈಕಲ್ ಕೊಟ್ಟ. ಏ ಹುಷಾರು ಹುಷಾರು. ಚಿನಿ ಕೊಡು ಬಾಲ್ ಅವ್ರದ್ದು, ಹೋಗೋಣ. ಗೈಸ್ ಪಾರ್ಕಲ್ಲೆಲ್ಲ ಆಟ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಹೋಗ್ತಾ ಇವನು ಸೈಕಲ್ನ ನಾವು ಎಳ್ಕೊಂಡು ಹೋಗ್ಬೇಕು. ಇವನು ನಡ್ಕೊಂಡು ಹೋಯ್ತವನೆ. ಇದಕ್ಕೆ ಸೈಕಲ್ ಯಾಕೆ ತರಬೇಕು? ಎರಡೆರಡು ಥರ ಮಾಡೋಕ್ಕೆ ಸೈಕಲ್ ಯಾಕೆ ತರಬೇಕು? ನಿಮ್ಮ ಅಮ್ಮಗ ದಿನ ಹಿಂಗೇನಾ? ಇವತ್ತು ನಿದ್ದೆ ಬಂದ್ಬಿಟ್ಟೈತಾ, ಅದಕ್ಕೆ ಹಂಗೆ ಆಡ್ತವನೆ. ಚಿನಿ ಕೂಚ ಬಾಯಲ್ಲಿ, ಅಲ್ಲಿ ಬೋಬೋ ಕೂಚವ, ಕಚ್ಬಿಡುತ್ತೆ. ಕುತ್ಕೋತಾ ಇಲ್ಲ, ನಿದ್ದೆ ಬೇರೆ ಬಂದ್ಬಿಟ್ಟಿದೆ ಅವನಿಗೆ. ಇವತ್ತು ಮಧ್ಯಾಹ್ನ ನಿದ್ದೆ ಮಾಡಿಲ್ಲ, ಅದಕ್ಕೇನೆ ಮನೆಗೆ ಕರ್ಕೊಂಡು ಹೋಗ್ತಾಯಿದ್ದೀವಿ. ಇಷ್ಟು ಇವ್ನು ಡೈಲಿ ರೊಟೀನು. ಸಾಯಂಕಾಲ ಆದರೆ ಇಷ್ಟೆಲ್ಲ ಮಾಡಿಸ್ಬೇಕು ಇವನಿಗೆ. ಸೊ ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಗೈಸ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ನನ್ನ ಮಗಂಗೆ ನಿದ್ದೆ ಬಂದ್ಬಿಟ್ಟೈತೆ, ಅಳ್ತಾವನೆ ಅವಾಗಿಂದ. ಗೈಸ್ ನೋಡಿ, ನನ್ನ ಮಗಂಗೆ ನಿದ್ದೆ ಬಂದಿತ್ತು, ಎಲ್ಲ ಆಡ್ತವನಿ. ಹೆಂಗೆ ಆಡ್ತವ್ನು ನೋಡಿ. ಚಿನ್ನಿ ಊಟ ಮಾಡೋಣ, ಊಟ ಮಾಡೋಣ. ಊಟ ಮಾಡ್ಬಿಟ್ಟು ತಾಚಿ ಮಾಡ್ತೀಯಾ? ಊಟ ಮಾಡ್ಬಿಟ್ಟು ತಾಚಿ ಮಾಡ್ತೀಯಾ ಬಂಗಾರಿ? ಊಟ ಮಾಡ್ಬಿಟ್ಟು ತಾಚಿ ಮಾಡ್ತೀಯಾ? ನಿದ್ದೆ ಬಂದ್ಬಿಟ್ಟಿದೆ ಪಾಪುಗೆ. ಅದಕ್ಕೆ ಇಲ್ಲಿ ಅವ್ರ ಅಜ್ಜಿ ದೋಸೆಗೆ ರೆಡಿ ಮಾಡ್ಕೊತಾ ಇದ್ದಾರೆ. ಸೊ ನನ್ನ ಮಗನಿಗೆ ನಮ್ಮತ್ತೆ ದೋಸೆ ಮಾಡಿಕೊಡ್ತವ್ರೆ. ದೋಸೆ ತಿನ್ನಿಸ್ಬಿಟ್ಟು ತಚಿ ಮಾಡಿಸೋದೆ ಏನಮ್ಮ? ದೋಸೆ ತಿನ್ನಿಸ್ಬಿಟ್ಟು ನೀರು ಕುಡಿಸ್ಬಿಟ್ಟು ತಚಿ ಮಾಡಿಸೋದೆ. ಇಲ್ಲಿ ತಾಚಿ ಮಾಡಬಾರ್ದು. ಇಲ್ಲ ಹಾಯ್ ಅನು ಚಿನಿ. ಹಾಯ್ ಇದಕ್ಕಾದ್ರೆ ಎದ್ದು ಬಿಡ್ತೀರ. ಹಾಯ್ ಏನು? ನೆಕ್ಸ್ಟ್ ಇವನೇ ವ್ಲಾಗಿಂಗ್ ಮಾಡ್ತಾರೆ. ನೆಕ್ಸ್ಟ್ ಹಾಯ್ ಏನು? ಪ್ಲೇನ್ ಕಿಸ್ ಕೊಡು. ದೇವಸ್ಥಾನಕ್ಕೆ ಹೋಗೋಣ. ಪ್ಲೇನ್ ಕಿಸ್ ಕೊಡು. ಅಲ್ಲಿ ಕೈಯಲ್ಲಿ. ಓಕೆ, ಮತ್ತೆ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡೋಣ. ನೋಡಿ ಅಮ್ಮ, ಎಲ್ಲ ಒಟ್ಟಿಗೆ ಎಂಡ್ ಮಾಡೋಣ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೂ ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಇಲ್ಲಿಗೆ ನಾವು ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀವಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಲವ್ ಯು, ಬಾಯ್, ಟೇಕ್ ಕೇರ್. ಬಾಯ್ ಮಾಡ್ಸಿ ನೀವ, ಬಾಯ್ ಮಾಡಿ, ಬಾಯ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.